ನಮಸ್ಕಾರ. ಡಾಕ್ಟರ್ ಎಂ ತಿಪ್ಪೇಸ್ವಾಮಿ, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕೊರಟಗೆರೆ. ನಾನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋದಕ್ಕೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಪ್ರಾದೇಶಿಕ ಸಹಕಾರಕ್ಕಾಗಿ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಒಕ್ಕೂಟ, ದಿ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್, ಸಾರ್ಕ್. ಆರ್ಥಿಕ ಸಂಘಟನೆಗೆ ಸಂಬಂಧಪಟ್ಟಂತೆ ಪ್ರಾದೇಶಿಕ ಮಟ್ಟದಲ್ಲಿ ಸಹಕಾರ ಸಾಧಿಸುವ ಅನೇಕ ಪ್ರಯತ್ನಗಳು ವಿಶ್ವದಾದ್ಯಂತ ನಡೆದಿವೆ. ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಹುಡುಕಿಕೊಳ್ಳಲು ಸಂಘಟಿತವಾಗಿ ಪ್ರಯತ್ನ ಮಾಡ್ತಾನೆ ಇದ್ದಾವೆ. ಒಂದೇ ರೀತಿಯ ಸಮಸ್ಯೆಗಳನ್ನು ಹೊಂದಿರುವ ದೇಶಗಳು ಪ್ರಾದೇಶಿಕ ಮಟ್ಟದಲ್ಲಿ ಸಂಘಟಿತರಾಗಿ ಹಲವಾರು ಅನುಕೂಲತೆಗಳನ್ನು ಪಡೆಯುವ ಪ್ರಯತ್ನ ನಡೆಸಿದವೆ. ಅಂತಹ ಒಂದು ಪ್ರಯತ್ನದ ಫಲವೇ ದಕ್ಷಿಣ ಏಷ್ಯಾ ರಾಷ್ಟ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಾರ್ಕ್ ಅಂತಕ್ಕಂಥ ಒಂದು ಸಂಘಟನೆ ಹುಟ್ಕೊಳ್ಳೋದಕ್ಕೆ ಕಾರಣ ಆಗಿದೆ. ದಿ ಐಡಿಯಾ ಆಫ್ ರೀಜನಲ್ ಕೋಆಪರೇಷನ್ ಇನ್ ಸೌತ್ ಏಷ್ಯಾ ವಾಸ್ ಫಸ್ಟ್ ಮುಟೆಡ್ ಇನ್ 1980. The basic aim of the organization is to accelerate the process of economic and social development in member states through joint action in the agreed area of cooperation. ದಕ್ಷಿಣ ಏಷ್ಯಾ ರಾಷ್ಟ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಸಾರ್ಕ್ ಸಂಘಟನೆ ಸ್ಥಾಪನೆ ಬಗ್ಗೆ ನಾವು ಹೇಳಬೇಕು ಅಂತಂದರೆ, ದಕ್ಷಿಣ ಏಷ್ಯಾ ದೇಶಗಳ ನಡುವೆ ಪ್ರಾದೇಶಿಕ ಸಹಕಾರವನ್ನು ಏರ್ಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸಗಳು ಆರಂಭ ಆಗಿದ್ದು 1980ರ ದಶಕದಲ್ಲಿ. ಪ್ರಾದೇಶಿಕ ಸಹಕಾರಕ್ಕಾಗಿ ದಕ್ಷಿಣ ಏಷ್ಯಾ ದೇಶಗಳ ಕೂಟವು ಅಂದರೆ ಸಾರ್ಕ್ ಈ ಒಂದು ಪ್ರಯತ್ನದ ಫಲವಾಗಿ 1985ರಲ್ಲಿ ಕಾರ್ಯಾರಂಭ ಮಾಡಿತು. ಈ ಪ್ರಾದೇಶಿಕ ಕೂಟದಲ್ಲಿ ದಕ್ಷಿಣ ಏಷ್ಯಾದ 8 ದೇಶಗಳು ಸದಸ್ಯತ್ವವನ್ನು ಪಡ್ಕೊಂಡಿದ್ದಾವೆ. ಈ ಒಂದು ಪ್ರಾದೇಶಿಕ ಕೂಟದಲ್ಲಿ ಪರ್ಟಿಕ್ಯುಲರ್ಗೆ ಈ ಒಂದು ದಕ್ಷಿಣ ಏಷ್ಯಾದಲ್ಲಿರ್ತಕ್ಕಂಥ 8 ಪ್ರಮುಖ ದೇಶಗಳು ಸದಸ್ಯತ್ವವನ್ನು ಪಡ್ಕೊಂಡಿದ್ದಾವೆ. ಆ 8 ಪ್ರಮುಖ ದೇಶಗಳು ಅಂತ ಅಂದರೆ ಭಾರತ, ಪಾಕಿಸ್ತಾನ್, ಬಾಂಗ್ಲಾದೇಶ್, ನೇಪಾಳ, ಶ್ರೀಲಂಕಾ, ಆಫ್ಘಾನಿಸ್ತಾನ್, ಭೂತಾನ್ ಮತ್ತು ಮಾಲ್ಡೀವ್ಸ್ ದೇಶಗಳು. ಇವು ಪ್ರಸ್ತುತ ಸಾರ್ಕ್ ಸಂಘಟನೆಯಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡಿರ್ತಕ್ಕಂಥ ದೇಶಗಳು. ಭಾರತ, ಪಾಕಿಸ್ತಾನ್, ಬಾಂಗ್ಲಾದೇಶ್, ನೇಪಾಳ, ಶ್ರೀಲಂಕಾ, ಆಫ್ಘಾನಿಸ್ತಾನ್, ಭೂತಾನ್ ಮತ್ತು ಮಾಲ್ಡೀವ್ಸ್ ದೇಶಗಳು ಈ ಒಂದು ದಕ್ಷಿಣ ಏಷ್ಯಾ ಪ್ರಾದೇಶಿಕ ಒಕ್ಕೂಟದಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾವೆ. ಈ ಸಾರ್ಕ್ನ ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು ನೇಪಾಳದ ಕಾಠ್ಮಂಡುವಿನಲ್ಲಿ. ಸಾರ್ಕ್ನ ಕೇಂದ್ರ ಕಚೇರಿ ಅಥವಾ ಕ್ಯಾಪಿಟಲ್ ಸಿಟಿ ಆಫ್ ದಿ ಸಾರ್ಕ್, ಕಾಠ್ಮಂಡು. The SAARC membership countries are Afghanistan, Bangladesh, Bhutan, India, the Maldives, Nepal, Pakistan and Sri Lanka. It is established in 1985. The headquarters of SAARC in Kathmandu, Nepal. ಈ ಸಾರ್ಕ್ನ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ಸಾರ್ಕ್. The first principle of SAARC, the cooperation within the framework of association, is based in respect of the principle of sovereign equity, territorial integrity and political independence. The basic principle of the SAARC, sovereign equity, territorial integrity and political independence. ಸಾರ್ಕ್ನ ಪ್ರಮುಖ ತತ್ವಗಳು ಅಂತಂದರೆ, ಕೂಟದ ಸದಸ್ಯ ದೇಶಗಳ ನಡುವೆ ಸಹಕಾರವು ರಾಷ್ಟ್ರಗಳ ಸಾರ್ವಭೌಮತ್ವ, ರಾಜಕೀಯ ಸ್ವಾತಂತ್ರ್ಯ, ಪರಸ್ಪರ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ರಹಿತತೆ ಮತ್ತು ಭೌಗೋಳಿಕ ಸಮಗ್ರತೆಗೆ ಧಕ್ಕೆ ಬಾರದಂತೆ ಕಾರ್ಯನಿರ್ವಹಿಸಬೇಕು. ಇದು ಸಾರ್ಕ್ನ ಪ್ರಮುಖ ತತ್ವ. ಪ್ರಮುಖ ತತ್ವಗಳಲ್ಲಿ ಏನಪ್ಪ ಅಂತಂದರೆ, ರಾಷ್ಟ್ರಗಳ ಸಾರ್ವಭೌಮತ್ವಕ್ಕೆ ಗೌರವವನ್ನು ಕೊಡಬೇಕು, ರಾಜಕೀಯ ಸ್ವಾತಂತ್ರ್ಯವನ್ನು ಗೌರವಿಸಬೇಕು, ಪರಸ್ಪರ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಬಾರದು, ಭೌಗೋಳಿಕ ಸಮಗ್ರತೆಗೆ ಧಕ್ಕೆ ಬರದಂತೆ ಕಾರ್ಯನಿರ್ವಹಿಸಬೇಕು. ಇದು ಸಾರ್ಕ್ನ ಒಂದು ಪ್ರಮುಖ ತತ್ವ. ಇನ್ನು ಎರಡನೇ ತತ್ವ ಅಂತಂದರೆ, ಪ್ರಾದೇಶಿಕ ಮಟ್ಟದ ಸಹಕಾರಕ್ಕೆ ಧಕ್ಕೆ ತಂದೊಡ್ಡಬಾರದು.
ನೋ ಇಂಟರ್ಫಿರೆನ್ಸ್ ಇನ್ ದಿ ಇಂಟರ್ನಲ್ ಅಫೇರ್ಸ್ ಆಫ್ ಅದರ್ ಕಂಟ್ರೀಸ್. ಅಂದರೆ ಸಾರ್ಕ್ನ ಏನು 8 ಸದಸ್ಯ ದೇಶಗಳಿದಾವಲ್ಲ, ಆ ಒಂದು 8 ಸದಸ್ಯ ದೇಶಗಳ ಈ ಒಂದು ಸಹಕಾರಕ್ಕೆ, ಈ ಒಂದು ಪ್ರಾದೇಶಿಕ ಮಟ್ಟದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಈ ಒಂದು ಸಹಕಾರಕ್ಕೆ ಸದಸ್ಯ ದೇಶಗಳು ಯಾವೂ ಕೂಡ ಧಕ್ಕೆಯನ್ನು ತಂದೊಡ್ಡಬಾರದು. ಇದು ಎರಡನೇ ತತ್ವ. ಇನ್ನು ಮೂರನೇದು ಏನಪ್ಪ ಅಂತಂದರೆ, ಕೋಆಪರೇಷನ್ ಶುಡ್ ಬಿ ಕನ್ಸಿಸ್ಟೆಂಟ್ ವಿತ್ ಬಯಲ್ಯಾಟ್ರಲ್ ಆ್ಯಂಡ್ ಮಲ್ಟಿಲ್ಯಾಟ್ರಲ್ ಆಬ್ಲಿಗೇಷನ್ ಆಫ್ ಮೆಂಬರ್ ಸ್ಟೇಟ್ಸ್. ಅಂದರೆ ಈ ರೀತಿಯ ಪ್ರಾದೇಶಿಕ ಸಹಕಾರಗಳು ದ್ವಿಮುಖ ಮತ್ತು ಬಹುಮುಖ ಒಪ್ಪಂದಗಳ ಜವಾಬ್ದಾರಿಗಳಿಗೆ ಧಕ್ಕೆ ತರಬಾರದು. ಏನು ಸಾರ್ಕ್ನ ಸದಸ್ಯತ್ವ ಪಡ್ಕೊಂಡಿರ್ತಕ್ಕಂಥ ರಾಷ್ಟ್ರಗಳು, ಆ ರಾಷ್ಟ್ರಗಳು ಅಂತಾರೆ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ್, ನೇಪಾಳ, ಶ್ರೀಲಂಕಾ, ಆಫ್ಘಾನಿಸ್ತಾನ್, ಭೂತಾನ್ ಮತ್ತು ಮಾಲ್ಡೀವ್ಸ್ ದೇಶಗಳು ಸದಸ್ಯತ್ವವನ್ನು ಪಡ್ಕೊಂಡಿದ್ದಾವೆ. ಈ ಒಂದು ದೇಶಗಳ ನಡುವೆ ದ್ವಿಮುಖ ಒಪ್ಪಂದಗಳಾಗಿರ್ಬೋದು ಅಥವಾ ಬಹುಮುಖ ಒಪ್ಪಂದಗಳಾಗಿರ್ಬೋದು, ಈ ಒಂದು ಒಪ್ಪಂದಗಳಿಗೆ ಧಕ್ಕೆಯನ್ನು ತಂದೊಡ್ಡಬಾರದು, ಧಕ್ಕೆಯನ್ನು ತರಬಾರದು. ಇದು ಸಾರ್ಕ್ನ ಇನ್ನೊಂದು ತತ್ವ ಆಗಿದೆ. ಇನ್ನು ಸಾರ್ಕ್ 1985 ಡಿಸೆಂಬರ್ನಲ್ಲಿ ಏನು ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಈ ಒಂದು ಸಾರ್ಕ್ನ ಉದ್ದೇಶಗಳು ಏನು? 1985 ಡಿಸೆಂಬರ್ನಲ್ಲಿ ಸಾರ್ಕ್ನ ಮೊದಲ ಸಮ್ಮೇಳನ ಉದ್ಘಾಟಿಸಿದ ಸಂದರ್ಭದಲ್ಲಿ ಭಾರತದಲ್ಲಿ ಆ ಒಂದು ಸಮ್ಮೇಳನ ಉದ್ಘಾಟನೆ ಆಗಿದ್ದು, ಭಾರತದ ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂಥ ರಾಜೀವ್ ಗಾಂಧಿಯವರು ಇದೊಂದು ಐತಿಹಾಸಿಕ ಘಟನೆ ಎಂದು ಬಣ್ಣಿಸಿದ್ದಾರೆ. ಅವರ ಪ್ರಕಾರ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ತಮ್ಮ ಬೆಳವಣಿಗೆ ಸಾಧನೆಗೆ ತಡೆಯಾಗಬಹುದಾದಂಥ ಎಲ್ಲ ಅಂತಾರಾಷ್ಟ್ರೀಯ ವೈಷಮ್ಯ ಮತ್ತು ಬಿಗುವಿನ ವರ್ತುಲದಿಂದ ಹೊರಬರಬೇಕೆಂದು ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಈ ರೀತಿ ಹೇಳಿದ್ದಾರೆ. ಅಂದರೆ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ತಮ್ಮ ಬೆಳವಣಿಗೆ ಸಾಧನೆಗೆ ತಡೆಯೊಡ್ಡಬಹುದಾದಂಥ ಎಲ್ಲ ಅಂತಾರಾಷ್ಟ್ರೀಯ ವೈಷಮ್ಯ ಮತ್ತು ಬಿಗುವಿನ ವರ್ತುಲದಿಂದ ಹೊರಬರಬೇಕು ಅಂತ ಹೇಳ್ತಾರೆ. ಓಕೆ, ಹೀಗೆ 1985 ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಈ ಒಂದು ಸಾರ್ಕ್ನ ಒಂದು ಪ್ರಮುಖ ಉದ್ದೇಶ ಅಂತಂದರೆ, ದ ಮೈನ್ ಆಬ್ಜೆಕ್ಟಿವ್ ಆಫ್ ದಿ ಸಾರ್ಕ್, ಮಾನವ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸಾಮೂಹಿಕ ಬಳಕೆಯಿಂದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯನ್ನು ಸಾಧಿಸುವುದು ಸಾರ್ಕ್ನ ಮೂಲ ಧ್ಯೇಯವಾಗಿದೆ. ಅಂದರೆ ಸದಸ್ಯ ರಾಷ್ಟ್ರಗಳಲ್ಲಿ ಲಭ್ಯವಿರತಕ್ಕಂಥ ಹ್ಯೂಮನ್ ರಿಸೋರ್ಸ್ ಆಗಿರ್ಬೋದು, ನ್ಯಾಚುರಲ್ ರಿಸೋರ್ಸ್ ಆಗಿರ್ಬೋದು, ಆ ಮಾನವ ಸಂಪನ್ಮೂಲವನ್ನು ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಪೋಲಾಗದ ರೀತಿಯಲ್ಲಿ ದಕ್ಷ ರೀತಿಯಿಂದ ಸದಸ್ಯ ರಾಷ್ಟ್ರಗಳಲ್ಲಿ ಸಾಮೂಹಿಕವಾಗಿ ಬಳಕೆ ಮಾಡಿಕೊಂಡು ಸದಸ್ಯ ರಾಷ್ಟ್ರಗಳಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂಥದ್ದು ಸಾರ್ಕ್ನ ಒಂದು ಮೂಲ ಧ್ಯೇಯ ಆಗಿದೆ. ಏಕೆಂತಂದರೆ ಸಾರ್ಕ್ನಲ್ಲಿ ಸದಸ್ಯತ್ವ ಪಡ್ಕೊಂಡಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳು ಕೂಡ ಅಭಿವೃದ್ಧಿಶೀಲ ರಾಷ್ಟ್ರಗಳೇ ಆಗಿರೋದ್ರಿಂದ ಈ ಒಂದು ಅಭಿವೃದ್ಧಿಶೀಲ ದೇಶಗಳಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ ಆಗಬೇಕು. ಈ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ ಆಗಬೇಕು ಅಂತಾರೆ ಒಂದು ದೇಶಗಳಲ್ಲಿ ಲಭ್ಯವಿರ್ತಕ್ಕಂಥ ಎಲ್ಲ ರೀತಿಯ ನೈಸರ್ಗಿಕ ಸಂಪನ್ಮೂಲಗಳನ್ನು ಪೋಲಾಗದ ರೀತಿಯಲ್ಲಿ ದಕ್ಷ ರೀತಿಯಿಂದ ಬಳಕೆ ಮಾಡ್ಕೊಳ್ಬೇಕಾಗುತ್ತೆ. ಆ ರೀತಿ ಬಳಕೆ ಮಾಡಿಕೊಂಡಾಗ ಮಾತ್ರ ಆ ಒಂದು ಪ್ರದೇಶಗಳಲ್ಲಿ ಅಂದರೆ ಸಾರ್ಕ್ ಸಂಘಟನೆಯಲ್ಲಿ ಅಭಿವೃದ್ಧಿ ಸಾಧ್ಯ ಆಗುತ್ತೆ ಅಂತಕ್ಕಂಥ ಒಂದು ಮೂಲ ಉದ್ದೇಶವನ್ನು ಹೊಂದಿದೆ. ಯಾವುದು ಸಾರ್ಕ್? ಸಾರ್ಕ್ ಮೀನ್ಸ್ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಈ ಸಾರ್ಕ್ನ ಇನ್ನಿತರ ಉದ್ದೇಶಗಳ ಬಗ್ಗೆ ನಾವು ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದ ಆಬ್ಜೆಕ್ಟಿವ್ ಆಫ್ ದಿ ಸಾರ್ಕ್ ಟು ಪ್ರಮೋಟ್ ದಿ ವೆಲ್ಫೇರ್ ಆಫ್ ದಿ ಪೀಪಲ್ ಆಫ್ ಸೌತ್ ಏಷ್ಯಾ. ದಕ್ಷಿಣ ಏಷ್ಯಾ ರಾಷ್ಟ್ರಗಳಲ್ಲಿನ ಜನರ ಜೀವನ ಮಟ್ಟವನ್ನು ಉತ್ತಮಪಡಿಸಿ ಯೋಗಕ್ಷೇಮವನ್ನು ಹೆಚ್ಚಿಸ್ತಕ್ಕಂಥದ್ದು ಸಾರ್ಕ್ನ ಒಂದು ಪ್ರಮುಖ ಧ್ಯೇಯ ಆಗಿದೆ. ಸೊ ಈ ಒಂದು ದಕ್ಷಿಣ ಏಷ್ಯಾ ರಾಷ್ಟ್ರಗಳಲ್ಲಿ ಏನು ಸದಸ್ಯತ್ವ ಪಡ್ಕೊಂಡಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಆ ಒಂದು ರಾಷ್ಟ್ರಗಳಲ್ಲಿ ಜೀವನ ಮಾಡ್ತಿರ್ತಕ್ಕಂಥ ಜನರ ಜೀವನ ಮಟ್ಟವನ್ನು ಉತ್ತಮಪಡಿಸ್ತಕ್ಕಂಥದ್ದು, ಹಾಗೆಯೇ ಅವರ ಯೋಗಕ್ಷೇಮವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಈ ರೀತಿ ಹೆಚ್ಚು ಮಾಡಬೇಕು ಅಂತಂದರೆ ಸಾರ್ಕ್ನ ಈ ಒಂದು ಸಂಘಟನೆ ಏನು ಮಾಡಬೇಕು, ಆ ಒಂದು ದೇಶಗಳಲ್ಲಿ ಬಂಡವಾಳ ಹೂಡಿಕೆಯನ್ನು ಹೆಚ್ಚು ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸಬೇಕು. ಬಂಡವಾಳ ಹೂಡಿಕೆ ಹೆಚ್ಚುತ್ತಾ ಹೋದಂತೆಲ್ಲ ಆಗ ಉದ್ಯೋಗಾವಕಾಶಗಳ ಪ್ರಮಾಣ ಹೆಚ್ಚುತ್ತಾ ಹೋಗುತ್ತದೆ. ಉದ್ಯೋಗಾವಕಾಶಗಳ ಪ್ರಮಾಣ ಹೆಚ್ಚುತ್ತಾ ಹೋದಂತೆಲ್ಲ ಅವರ ತಲಾವರಮಾನ ಹೆಚ್ಚುತ್ತದೆ. ತಲಾವರಮಾನ ಹೆಚ್ಚುತ್ತಾ ಹೋದಂತೆಲ್ಲ ಅವರ ಸರಾಸರಿ ಅನುಭವ ಪ್ರವೃತ್ತಿಯಲ್ಲಿ ಹೆಚ್ಚಳವಾಗುತ್ತದೆ. ಸರಾಸರಿ ಅನುಭವ ಪ್ರವೃತ್ತಿಯಲ್ಲಿ ಹೆಚ್ಚಳ ಆದಾಗ ಆಗ ಅವರ ಜನರ ಜೀವನ ಮಟ್ಟದಲ್ಲಿ ಸುಧಾರಣೆಗಳು ಸಾಧ್ಯವಾಗ್ತವೆ. ಆ ನಿಟ್ಟಿನಲ್ಲಿ ಸಾರ್ಕ್ನ ಒಂದು ಉದ್ದೇಶ ಏನಪ್ಪ ಅಂತಂದರೆ ದಕ್ಷಿಣ ಏಷ್ಯಾ ರಾಷ್ಟ್ರಗಳಲ್ಲಿನ ಜನರ ಜೀವನ ಮಟ್ಟವನ್ನು ಉತ್ತಮಪಡಿಸಿ ಆ ಮುಖಾಂತರ ಯೋಗಕ್ಷೇಮವನ್ನು ಹೆಚ್ಚಿಸ್ತಕ್ಕಂಥದ್ದು ಸಾರ್ಕ್ನ ಒಂದು ಪ್ರಮುಖ ಧ್ಯೇಯ ಆಗಿದೆ. ಇನ್ನು ಎರಡನೇ ಧ್ಯೇಯ ಅಂತಂದರೆ ಸೆಕೆಂಡ್ ಆಬ್ಜೆಕ್ಟಿವ್ ಆಫ್ ದಿ ಸಾರ್ಕ್ ಟು accelerate economic growth, social progress and cultural development in the region.
ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಯನ್ನು ಸಾಧಿಸುವುದರ ಮೂಲಕ ಎಲ್ಲ ಜನರು ಗೌರವಯುತವಾಗಿ ಬದುಕುವಂತೆ ಮಾಡುವುದು. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕ ಅಭಿವೃದ್ಧಿಯನ್ನು ಸಾಧಿಸುವುದರ ಮುಖಾಂತರ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಒಕ್ಕೂಟದಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಗೌರವಯುತವಾಗಿ ಬದುಕುವಂತೆ ಮಾಡ್ತಕ್ಕಂಥದ್ದು ಸಾರ್ಕ್ನ ಇನ್ನೊಂದು ಉದ್ದೇಶ. ಯಾಕೆಂದರೆ ಸಾರ್ಕ್ನಲ್ಲಿ ಸದಸ್ಯತ್ವ ಪಡ್ಕೊಂಡಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಈ ಒಂದು ಸಾಮಾಜಿಕ ವ್ಯವಸ್ಥೆ ತುಂಬಾ ಕೆಳಮಟ್ಟದಲ್ಲಿದೆ. ಅದಕ್ಕಾಗಿಯೇ ಗುನ್ನರ್ ಮಿಡಲ್ ಒಂದು ಕಡೆ ಹೇಳ್ತಾರೆ, ಈ ಏಷ್ಯಾ ಖಂಡದ ರಾಷ್ಟ್ರಗಳಲ್ಲಿ ಕೈಗಾರಿಕಾ ಕ್ರಾಂತಿಗಿಂತ ಮೊದಲನೇದಾಗಿ ಆರಂಭ ಆಗಬೇಕಾಗಿರೋದು ಸಾಮಾಜಿಕ ಕ್ರಾಂತಿ ಅಂತ ಹೇಳ್ತಾರೆ. ಈ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಬದಲಾವಣೆಗಳಾದಾಗ ಮಾತ್ರ ಆ ಒಂದು ದೇಶಗಳಲ್ಲಿ ಆರ್ಥಿಕ ಪ್ರಗತಿ ಅಂತಕ್ಕಂಥದ್ದು ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಏಷ್ಯನ್ ಡ್ರಾಮಾದಲ್ಲಿ ಹೇಳ್ತಾರೆ. ಅದಕ್ಕಾಗಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ತರೋದ್ರ ಮುಖಾಂತರ ಸಾಮಾಜಿಕ ವ್ಯವಸ್ಥೆಯನ್ನು ಸರಿಪಡಿಸ್ತಕ್ಕಂಥದ್ದು, ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂಥದ್ದು, ಹಾಗೆಯೇ ಸಾಂಸ್ಕೃತಿಕ ಅಭಿವೃದ್ಧಿಯನ್ನು ಸಾಧಿಸೋದ್ರ ಮುಖಾಂತರ ಆ ಒಂದು ಸಂಘಟನೆಯಲ್ಲಿರ್ತಕ್ಕಂಥ ಎಲ್ಲ ಜನರು ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ರೂಪಿಸ್ಕೊಳ್ತಕ್ಕಂಥ ಒಂದು ಧ್ಯೇಯವನ್ನು ಅಥವಾ ಉದ್ದೇಶವನ್ನು ಹೊಂದಿದೆ ಯಾವುದು ಸಾರ್ಕ್ ಸಂಘಟನೆ. ಇನ್ನು ಸಾರ್ಕ್ನ ಇನ್ನೊಂದು ಉದ್ದೇಶ ಏನಪ್ಪ ಅಂದರೆ ಟು ಪ್ರಮೋಟ್ ಕಲೆಕ್ಟಿವ್ ಸೆಲ್ಫ್ ರಿಲಯನ್ಸ್ ಅಮಾಂಗ್ ದಿ ಮೆಂಬರ್ ಕಂಟ್ರೀಸ್. ದಕ್ಷಿಣ ಏಷ್ಯಾ ದೇಶಗಳ ನಡುವೆ ಸಾಮೂಹಿಕ ಸ್ವಾವಲಂಬನೆಯನ್ನು ಸಾಧಿಸುವುದು. ಅಂದರೆ ಆ ಒಂದು ರಾಷ್ಟ್ರಗಳಲ್ಲಿರ್ತಕ್ಕಂಥ ಜನರಲ್ಲಿ ಅಥವಾ ಆ ಒಂದು ದೇಶದ ಸ್ವಾವಲಂಬನೆಯನ್ನು ಸಾಧಿಸುವುದು. ಸ್ವಾವಲಂಬನೆ ಸಾಧಿಸಬೇಕಂತಂದರೆ ಲಭ್ಯವಿರತಕ್ಕಂಥ ಎಲ್ಲ ರೀತಿಯ ನೈಸರ್ಗಿಕ ಸಂಪನ್ಮೂಲಗಳನ್ನು ಪೋಲಾಗದ ರೀತಿಯಲ್ಲಿ ದಕ್ಷ ರೀತಿಯಲ್ಲಿ ಉತ್ಪಾದನೆ ಚಟುವಟಿಕೆಗಳಲ್ಲಿ ಅವುಗಳನ್ನು ತೊಡಗಿಸ್ಕೊಂಡಾಗ ಮತ್ತು ಆ ಒಂದು ಸರಕುಗಳನ್ನು ಬೇರೆ ದೇಶಗಳಿಗೆ ರಫ್ತು ಮಾಡೋದ್ರ ಮುಖಾಂತರ ವಿದೇಶಿ ವಿನಿಮಯ ಹರಿದು ಬರುತ್ತೆ. ಜೊತೆಗೆ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಉದ್ಯೋಗಾವಕಾಶಗಳ ಪ್ರಮಾಣ ಹೆಚ್ಚಾಗಿ ಆರ್ಥಿಕ ಪ್ರಗತಿ ಹೆಚ್ಚುತ್ತಾ ಹೋಗುತ್ತದೆ. ಇದರಿಂದ ಆ ಒಂದು ದೇಶಗಳಲ್ಲಿ ಆರ್ಥಿಕ ಸ್ವಾವಲಂಬನೆ ಅಂತಕ್ಕಂಥದ್ದು ಸಾಧ್ಯವಾಗುತ್ತದೆ. ಈ ರೀತಿ ದಕ್ಷಿಣ ಏಷ್ಯಾ ದೇಶಗಳ ನಡುವೆ ಸಾಮೂಹಿಕ ಸ್ವಾವಲಂಬನೆಯನ್ನು ಸಾಧಿಸತಕ್ಕಂಥ ಉದ್ದೇಶವನ್ನು ಹೊಂದಿದೆ ಯಾವುದು ಸಾರ್ಕ್ ಸಂಘಟನೆ. ಹಾಗೆಯೇ ಪ್ರತಿ ಸದಸ್ಯ ದೇಶಗಳ ಸಮಸ್ಯೆಗಳನ್ನು ಅರ್ಥೈಸಿಕೊಂಡು ಪರಸ್ಪರ ಸಹಕಾರಕ್ಕೆ ಪ್ರಯತ್ನಿಸುವುದು. ಪ್ರತಿ ದೇಶಗಳ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಟು ಕಾಂಟ್ರಿಬ್ಯೂಟ್ ಟು ಮ್ಯೂಚುವಲ್ ಟ್ರಸ್ಟ್, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅಪ್ರಿಷಿಯೇಷನ್ ಆಫ್ ದಿ ಅನದರ್ ಪ್ರಾಬ್ಲಮ್ಸ್. ಅಂದರೆ ಪ್ರತಿ ಸದಸ್ಯ ದೇಶಗಳ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಪರಸ್ಪರ ಸಹಾಯಕ್ಕೆ ಯತ್ನಿಸುವುದು. ಒಂದಲ್ಲ, ಈಗ ಸಾರ್ಕ್ ಸಂಘಟನೆ ಇರ್ತಕ್ಕಂಥ ಈ ಒಂದು 8 ರಾಷ್ಟ್ರಗಳು ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು ಎದುರಿಸಿದ್ದಾವೆ. ಆ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಆ ಒಂದು ಸಮಸ್ಯೆಗಳಿಗೆ ಪೂರಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥ ಉದ್ದೇಶವನ್ನು ಹೊಂದಿದೆ ಯಾವುದು ಸಾರ್ಕ್ ಸಂಘಟನೆ. ಇನ್ನು ಸಾರ್ಕ್ನ ಇನ್ನೊಂದು ಉದ್ದೇಶ ಏನಪ್ಪ ಅಂತಂದರೆ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ತಾಂತ್ರಿಕ ಮತ್ತು ವೈಜ್ಞಾನಿಕ ಕ್ಷೇತ್ರದಲ್ಲಿ ಪರಸ್ಪರ ಸಹಾಯ ಮತ್ತು ಸಹಕಾರವನ್ನು ಸಾಧಿಸುವುದು. ಸದಸ್ಯ ರಾಷ್ಟ್ರಗಳಲ್ಲಿ ಟು ಪ್ರಮೋಟ್ ಆಕ್ಟಿವ್ ಕೊಲಾಬ್ರೇಷನ್ ಆ್ಯಂಡ್ ಮ್ಯೂಚುವಲ್ ಅಸಿಸ್ಟೆನ್ಸ್ ಇನ್ ದಿ ಎಕನಾಮಿಕ್, ಸೋಷಿಯಲ್, ಟೆಕ್ನಿಕಲ್ ಆ್ಯಂಡ್ ಸೈಂಟಿಫಿಕ್ ಫೀಲ್ಡ್ಸ್. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ತಾಂತ್ರಿಕವಾಗಿ ಮತ್ತು ವೈಜ್ಞಾನಿಕ ಕ್ಷೇತ್ರದಲ್ಲಿ ಪರಸ್ಪರ ಸದಸ್ಯ ರಾಷ್ಟ್ರಗಳ ನಡುವೆ ಸಹಕಾರವನ್ನು ಏರ್ಪಡಿಸಿಬಿಟ್ಟು ಸಹಾಯವನ್ನು ಏರ್ಪಡಿಸಿ ಆ ಮುಖಾಂತರ ಸಹಕಾರವನ್ನು ಸಾಧಿಸ್ತಕ್ಕಂಥ ಉದ್ದೇಶವನ್ನು ಹೊಂದಿದೆ ಸಾರ್ಕ್ ಸಂಘಟನೆ. ಹಾಗೆಯೇ ಅಭಿವೃದ್ಧಿಪರ ದೇಶಗಳೊಂದಿಗೆ ಸಹಕಾರವನ್ನು ಬಲಪಡಿಸುವುದು. ಟು ಸ್ಟ್ರೆಂಥನ್ ದಿ ಕೋಆಪರೇಷನ್ ವಿತ್ ಅದರ್ ಡೆವಲಪಿಂಗ್ ಕಂಟ್ರೀಸ್. ಅಂದರೆ ಏನು ಅಭಿವೃದ್ಧಿಶೀಲ ದೇಶಗಳು ಅಂತ ಏನಿದಾವಲ್ಲ, ಆ ಅಭಿವೃದ್ಧಿಶೀಲ ದೇಶಗಳ ನಡುವೆ ಪರಸ್ಪರ ಸಹಕಾರವನ್ನು ವೃದ್ಧಿಪಡಿಸ್ತಕ್ಕಂಥ ಉದ್ದೇಶವನ್ನು ಹೊಂದಿದೆ ಯಾವುದು ಸಾರ್ಕ್ ಸಂಘಟನೆ. ನೆಕ್ಸ್ಟ್ ಸಾರ್ಕ್ನ ಇನ್ನೊಂದು ಉದ್ದೇಶ ಅಂತಂದರೆ ಸದಸ್ಯ ದೇಶಗಳಿಗೆ ಪರಸ್ಪರ ಸಹಾಯ ನೀಡುವುದು. ಟು ಸ್ಟ್ರೆಂಥನ್ ದಿ ಕೋಆಪರೇಷನ್ ಅಮಾಂಗ್ ದೆಮ್ಸೆಲ್ವ್ಸ್ ಇನ್ ಇಂಟರ್ನ್ಯಾಷನಲ್ ಫೋರಮ್ಸ್ ಆನ್ ದಿ ಮ್ಯಾಟರ್ ಆಫ್ ಕಾಮನ್ ಇಂಟ್ರೆಸ್ಟ್. ಅಂದರೆ ಸದಸ್ಯ ದೇಶಗಳಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಮಂಡಿಸಲು ಪರಸ್ಪರ ಸಹಾಯ ನೀಡುವುದು. ಸದಸ್ಯ ದೇಶಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು, ಅದು ಗಡಿತಂಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಾಗಿರ್ಬೋದು, ಸಾಮಾಜಿಕ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಾಗಿರ್ಬೋದು, ರೋಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಾಗಿರ್ಬೋದು, ಅಥವಾ ಹಣಕಾಸಿನ ಈ ಒಂದು ಸಂಪನ್ಮೂಲಗಳನ್ನು ಹಂಚಿಕೆ ಮಾಡ್ತಕ್ಕಂಥ ವಿಚಾರದಲ್ಲಾಗಿರ್ಬೋದು. ಸೊ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳನ್ನು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಮಂಡಿಸಲು ಎಲ್ಲ ರಾಷ್ಟ್ರಗಳು ಒಗ್ಗೂಡಿಬಿಟ್ಟು ಅದಕ್ಕೆ ಸಹಕಾರವನ್ನು ನೀಡ್ತಕ್ಕಂಥದ್ದು ಇನ್ನೊಂದು ಸಾರ್ಕ್ನ ಉದ್ದೇಶ. ಹಾಗೆಯೇ ಇನ್ನೊಂದು ಸಾರ್ಕ್ನ ಉದ್ದೇಶ ಅಂತಾರೆ ಟು ಕೋಆಪರೇಟ್ ವಿತ್ ಇಂಟರ್ನ್ಯಾಷನಲ್ ಆ್ಯಂಡ್ ರೀಜನಲ್ ಆರ್ಗನೈಜೇಷನ್ ವಿತ್ ಸಿಮಿಲರ್ ಏಮ್ಸ್ ಆ್ಯಂಡ್ ಪರ್ಪಸಸ್. ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ಸಂಘಟನೆಗಳಿಗೆ ಸಹಾಯ ಮತ್ತು ಸಹಕಾರವನ್ನು ನೀಡ್ತಕ್ಕಂಥದ್ದು.
ಪ್ರಾದೇಶಿಕ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಈ ಒಂದು ಸಂಘಟನೆಗಳಿಗೆ ಸಹಾಯ ಮತ್ತು ಸಹಕಾರವನ್ನು ನೀಡ್ತಕ್ಕಂಥದ್ದು. ಈಗ ಜಾಗತಿಕ ಮಟ್ಟದಲ್ಲಿ ಹಲವಾರು ಸಂಘಟನೆಗಳಿದ್ದಾವೆ. ಏಷ್ಯಾ ಖಂಡದಲ್ಲೇ ಈ ಒಂದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದೆ. ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದ ಹಣಕಾಸಿನ ಸಂಸ್ಥೆಗಳಾಗಿರ್ತಕ್ಕಂಥ ವಿಶ್ವ ಬ್ಯಾಂಕ್ ಇದೆ. ಅದೇ ರೀತಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇದೆ. ವಿಶ್ವ ಬ್ಯಾಂಕ್ನ 2 ಅಂಗಸಂಸ್ಥೆಗಳಾಗಿರ್ತಕ್ಕಂಥ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಹಾಗೆಯೇ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ಗಳು ಇದ್ದಾವೆ. ಅದೇ ರೀತಿ ಜಾಗತಿಕ ಮಟ್ಟದಲ್ಲಿ ಹಲವಾರು ಈ ಒಂದು ಸಂಘಟನೆಗಳಿದ್ದಾವೆ. ವಿಶ್ವ ವ್ಯಾಪಾರ ಸಂಘಟನೆ ಇದೆ, WTO ಇದೆ, ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ ಇದೆ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಇದೆ. ಹಾಗೆ ಹಲವಾರು ಈ ಒಂದು ಸಂಘಟನೆಗಳನ್ನು ನಾವು ನೋಡ್ತೀವಿ. ಆ ಒಂದು ಸಂಘಟನೆಗಳ ಜೊತೆ ಸಹಕಾರವನ್ನು ವೃದ್ಧಿಪಡಿಸ್ತಕ್ಕಂಥ ಒಂದು ಉದ್ದೇಶವನ್ನು ಹೊಂದಿದೆ. ಯಾವುದು? ಸಾರ್ಕ್ ಸಂಘಟನೆ. ಪ್ರಾದೇಶಿಕ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಈ ಒಂದು ಸಂಘಟನೆಗಳಿಗೆ ಸಹಾಯ ಮಾಡೋದಲ್ಲದೆ ಸಹಕಾರವನ್ನು ನೀಡ್ತಕ್ಕಂಥದ್ದು ಈ ಒಂದು ಸಾರ್ಕ್ನ ಈ ಒಂದು ಉದ್ದೇಶ ಆಗಿರುತ್ತದೆ. ಟು ಕೋಪರೇಟ್ ವಿತ್ ಇಂಟರ್ನ್ಯಾಷನಲ್ ಆ್ಯಂಡ್ ರೀಜನಲ್ ಆರ್ಗನೈಜೇಷನ್ ವಿತ್ ಸಿಮಿಲರ್ ಏಮ್ಸ್ ಆ್ಯಂಡ್ ಪರ್ಪಸಸ್. ಸೊ ಹೀಗೆ ಸಾರ್ಕು ತನ್ನ ಏನು ಒಕ್ಕೂಟವನ್ನು ಅಭಿವೃದ್ಧಿಪಡಿಸೋದಕ್ಕಾಗಿ, ಒಕ್ಕೂಟವನ್ನು ಬಲಪಡಿಸೋದಕ್ಕಾಗಿ ಈ ರೀತಿಯ ಉದ್ದೇಶಗಳನ್ನು ಒಳಗೊಂಡಿದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಈ ಒಂದು ಸಾರ್ಕ್ ಸಂಘಟನೆ ಅಸ್ತಿತ್ವಕ್ಕೆ ಬಂದಿದ್ದು 1985. ಇದಕ್ಕೆ ಸಂಬಂಧಪಟ್ಟಂತೆ ಪೂರ್ವಭಾವಿಯಾಗಿ ಹಲವಾರು ಸುತ್ತಿನಲ್ಲಿ ಮಾತುಕತೆಗಳು ನಡೆದವು 1980ರಲ್ಲಿ. ಈ ಒಂದು ಸಾರ್ಕ್ನ ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು ನೇಪಾಳದ ಕಾಠ್ಮಂಡುವಿನಲ್ಲಿ. ಸಾರ್ಕ್ನಲ್ಲಿ ವಿಭಿನ್ನ ಪರಂಪರೆ ಹೊಂದಿರತಕ್ಕಂಥ 8 ದೇಶಗಳು ಸದಸ್ಯತ್ವವನ್ನು ಪಡ್ಕೊಂಡಿದ್ದಾವೆ. ಆ ಒಂದು 8 ದೇಶಗಳು ಅಂತಂದರೆ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ್, ನೇಪಾಳ, ಶ್ರೀಲಂಕಾ, ಆಫ್ಘಾನಿಸ್ತಾನ್, ಭೂತಾನ್ ಮತ್ತು ಮಾಲ್ಡೀವ್ಸ್ ಅಂತಕ್ಕಂಥ ದೇಶಗಳು ಈ ಒಂದು ಸಾರ್ಕ್ ಸಂಘಟನೆಯಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾವೆ. ಸಾರ್ಕ್ನ ತತ್ವಗಳ ಬಗ್ಗೆ ಈಗಾಗಲೇ ನಾನು 3 ತತ್ವಗಳನ್ನು ಹೇಳಿದ್ದೀನಿ. ಪ್ರತಿಯೊಂದು ಸಾರ್ಕ್ನ ಸದಸ್ಯ ದೇಶನೂ ಕೂಡ ರಾಷ್ಟ್ರಗಳ ಈ ಒಂದು ಸಾರ್ವಭೌಮತ್ವವನ್ನು ಗೌರವಿಸಬೇಕಾಗುತ್ತೆ, ರಾಜಕೀಯ ಸ್ವಾತಂತ್ರ್ಯವನ್ನು ಗೌರವಿಸಬೇಕಾಗುತ್ತೆ, ಪರಸ್ಪರ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಬಾರದು, ಭೌಗೋಳಿಕ ಸಮಗ್ರತೆಗೆ ಧಕ್ಕೆ ತರತಕ್ಕಂಥ ಯಾವುದೇ ಕಾರ್ಯವನ್ನು ನಿರ್ವಹಿಸಬಾರದು. ಇದು ಸಾರ್ಕ್ನ ಪ್ರಮುಖ ತತ್ವ ಆಗಿದೆ. ಹಾಗೆಯೇ ಸಾರ್ಕ್ನ ಪ್ರಮುಖ ಧ್ಯೇಯ ಅಂತಂದರೆ ಮಾನವ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಸಾಮೂಹಿಕ ಬಳಕೆಯಿಂದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂಥದ್ದು ಸಾರ್ಕ್ನ ಮೂಲ ಧ್ಯೇಯವಾಗಿದೆ. ಅಂದರೆ ಲಭ್ಯವಿರ್ತಕ್ಕಂಥ ಮಾನವ ಸಂಪನ್ಮೂಲ, ಯಾಕೆಂದರೆ ಸಾರ್ಕ್ನಲ್ಲಿ ಸಾಕಷ್ಟು ಈ ಒಂದು ಹ್ಯೂಮನ್ ರಿಸೋರ್ಸ್ ಇದೆ ಅನ್ನೋದು ನಮಗೆ ಗೊತ್ತಿದೆ. ಅದೇ ರೀತಿ ನ್ಯಾಚುರಲ್ ರಿಸೋರ್ಸು ಕೂಡ ಇದೆ. ಈ ಹ್ಯೂಮನ್ ರಿಸೋರ್ಸನ್ನು ಮತ್ತು ನ್ಯಾಚುರಲ್ ರಿಸೋರ್ಸನ್ನು ಪ್ರಾಪರಾಗಿ ಪ್ರೊಡಕ್ಟಿವ್ ಆಕ್ಟಿವಿಟೀಸಲ್ಲಿ ಯುಟಿಲೈಸ್ ಮಾಡಿಕೊಂಡು ಆ ಮುಖಾಂತರ ಎಕನಾಮಿಕ್ ಡೆವಲಪ್ಮೆಂಟು ಮತ್ತು ಸೋಷಿಯಲ್ ಡೆವಲಪ್ಮೆಂಟನ್ನು ಸಾಧಿಸ್ತಕ್ಕಂಥದ್ದು ಸಾರ್ಕ್ನ ಪ್ರಮುಖ ಧ್ಯೇಯ ಆಗಿದೆ. ಈ ಸಾರ್ಕ್ನ ಇನ್ನಿತರ ಈ ಒಂದು ಉದ್ದೇಶಗಳ ಬಗ್ಗೆ ನಾನು ಸವಿಸ್ತಾರವಾಗಿ ಮತ್ತೊಮ್ಮೆ ಹೇಳ್ತೇನೆ. ದಕ್ಷಿಣ ಏಷ್ಯಾ ರಾಷ್ಟ್ರಗಳಲ್ಲಿ ಜನರ ಜೀವನ ಮಟ್ಟವನ್ನು ಉತ್ತುಪಡಿಸಿ ಯೋಗಕ್ಷೇಮವನ್ನು ಹೆಚ್ಚಿಸ್ತಕ್ಕಂಥದ್ದು ಸಾರ್ಕ್ನ ಪ್ರಮುಖ ಉದ್ದೇಶ ಆಗಿದೆ. ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಯನ್ನು ಸಾಧಿಸುವುದರ ಮೂಲಕ ಎಲ್ಲ ಜನರು ಗೌರವಯುತವಾಗಿ ಬದುಕುವಂತೆ ಮಾಡುವುದು, ದಕ್ಷಿಣ ಏಷ್ಯಾ ದೇಶಗಳ ನಡುವೆ ಸಾಮೂಹಿಕ ಸ್ವಾವಲಂಬನೆಯನ್ನು ಸಾಧಿಸ್ತಕ್ಕಂಥದ್ದು, ಪ್ರತಿ ಸದಸ್ಯ ದೇಶಗಳ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಪರಸ್ಪರ ಸಹಕಾರಕ್ಕೆ ಯತ್ನಿಸ್ತಕ್ಕಂಥದ್ದು. ಅದೇ ರೀತಿ ಈ ಒಂದು ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ತಾಂತ್ರಿಕ ಮತ್ತು ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಾಯ ಮತ್ತು ಸಹಕಾರವನ್ನು ಸಾಧಿಸ್ತಕ್ಕಂಥದ್ದು. ಹೀಗೆ ಸಾರ್ಕ್ ಸಂಘಟನೆ ಹಲವಾರು ಉದ್ದೇಶಗಳನ್ನು ಹೊಂದಿದೆ. ಸಾರ್ಕ್ ಇವತ್ತು ದಕ್ಷಿಣ ಏಷ್ಯಾದಲ್ಲೇ ಅತ್ಯುತ್ತಮವಾಗಿರ್ತಕ್ಕಂಥ ಸಂಘಟನೆ ಅಂತ ಹೇಳ್ಬೋದು. ಯುರೋಪಿನ ಆರ್ಥಿಕ ಸಮುದಾಯದಲ್ಲಿ ಹೇಗೆ ಯುರೋಪಿನ ಆರ್ಥಿಕ ಸಮುದಾಯ ವ್ಯವಸ್ಥಿತ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆಯೋ ಅದೇ ರೀತಿ ಈ ಒಂದು ಏಷ್ಯಾ ಖಂಡದಲ್ಲಿ ಇದು ಒಂದು ರೀತಿ ಒಂದು ಆರ್ಥಿಕ ಸಂಘಟನೆ ರೂಪದಲ್ಲಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಒಂದು ಸಂಘಟನೆ ಆಗಿದೆ. ಆ ಒಂದು ಸಂಘಟನೆಯೇ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಒಕ್ಕೂಟ ಅಥವಾ ಪ್ರಾದೇಶಿಕ ಸಹಕಾರಕ್ಕಾಗಿ ದಕ್ಷಿಣ ಏಷ್ಯಾ ಒಕ್ಕೂಟ, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಓಕೆ, ಧನ್ಯವಾದಗಳು.